ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 8, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಮದರ್ ಮೇರಿ ಕಮ್ಸ್ ಟು ಮೀ ಪುಸ್ತಕವನ್ನು ಕೆಳಗಿನ ಯಾವ ಪ್ರಸಿದ್ಧ ಲೇಖಕರು ಬರೆದಿದ್ದಾರೆ? ನೋಡಿ, ಮದರ್ ಮೇರಿ ಕಮ್ಸ್ ಟು ಮೀ ಎಂಬುದು ಇದು ಅತ್ಯಂತ ಪ್ರಸಿದ್ಧ ಲೇಖಕಿಯಾದ ಅರುಂಧತಿ ರಾಯ್ರವರ ಪ್ರಮುಖ ಕೃತಿಯಾಗಿದೆ ಮತ್ತು ಇವರ ಆತ್ಮಕಥೆಯಾಗಿದೆ. ಇದನ್ನು ನೆನ್ಪಿಡಬೇಕು, ಇದು ಅರುಂಧತಿ ರಾಯ್ರವರ ಆತ್ಮಕಥೆಯಾಗಿದೆ. ಇತ್ತೀಚೆಗೆ ಬಿಡುಗಡೆಯಾಗಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ದಿ ಹಿಂದೂ ಪೇಪರಲ್ಲಿ ಗಮನಿಸಬಹುದು. ಅರುಂಧತಿ ರಾಯ್ಸ್ ಮೆಮೋರ್ ಅಂತ ಕರೀತಾರೆ. ಮದರ್ ಮೇರಿ ಕಮ್ಸ್ ಟು ಮೀ ಎಂಬುದು ಕೊಚ್ಚಿಯಲ್ಲಿ ಲಾಂಚ್ ಆಗಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಅವರಿಗೆ ಸಂಬಂಧಪಟ್ಟಂಥ ಯಾವುದೇ ಕೃತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನಂದರೆ, ಅವರ ಅತ್ಯಂತ ಪ್ರಮುಖ ಕೃತಿಯಾದ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬತಕ್ಕಂಥ ಒಂದು ಕೃತಿ 1997ರಲ್ಲಿ ಬರೀತಾರೆ. ಅದಕ್ಕೆ ಬೂಕರ್ ಪ್ರಶಸ್ತಿ ಲಭಿಸುತ್ತದೆ. ಈ ಮೂಲಕ ಮಹಿಳಾ ವಿಭಾಗದಲ್ಲಿ ಅವರಿಗೆ ಬೂಕರ್ ಪ್ರಶಸ್ತಿ ಸಂದಿರತಕ್ಕಂಥದ್ದು ಭಾರತದ ಮಟ್ಟಿಗೆ ಅತ್ಯಂತ ಮಹತ್ವದ್ದಾಗಿತ್ತು ಆ ಕಾಲದಲ್ಲೇ. ಆ ಕಾರಣಕ್ಕಾಗಿ ಅರುಂಧತಿ ರಾಯ್ರವರ ಆತ್ಮಚರಿತ್ರೆ ಇದೀಗ ಬಿಡುಗಡೆಯಾಗಿದೆ. ಮದರ್ ಮೇರಿ ಕಮ್ಸ್ ಟು ಮೀ ಎಂಬುದು ಅವರ ಆತ್ಮಚರಿತ್ರೆ ಅಂತ. ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ಆತ್ಮಚರಿತ್ರೆ ಅಂತ. ಓಕೆ, ಇದು ಗಮನಿರಲಿ, ಕೊಚ್ಚಿಯಲ್ಲಿ ಲಾಂಚ್ ಆಗಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ನೆನಪಿರಲಿ, ಇತ್ತೀಚೆಗೆ ಬಿಡುಗಡೆಯಾಗಿದೆ ಮದರ್ ಮೇರಿ ಕಮ್ಸ್ ಟು ಮೀ ಎಂಬುದು. ಓಕೆ, ಅವರ ಆತ್ಮಕಥೆಯಾಗಿದೆ ಅಂತ ನೆನಪಿರಲಿ. ಜೊತೆಗೆ ಅವರ ಕಾದಂಬರಿ ಇದು. ಓಕೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬುದು ಅದೊಂದು ಕಾದಂಬರಿ 1997ರಲ್ಲಿ ಬರೀತಾರೆ. ಈ ಕಾದಂಬರಿಗಾಗಿ ಬೂಕರ್ ಪ್ರಶಸ್ತಿ ಅವರಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ವಿದೇಶಿಯವರಲ್ಲದ ಭಾರತೀಯ ಲೇಖಕರೊಬ್ಬರ ಅತ್ಯುತ್ತಮ ಮಾರಾಟವಾದ ಪುಸ್ತಕ ಎಂಬ ಹೆಗ್ಗಳಿಕೆಗೆ ಈ ಪುಸ್ತಕ ಪಡೆದುಕೊಂಡಿದೆ. ಅವರು ಮಾನವ ಹಕ್ಕುಗಳು ಮತ್ತು ಪರಿಸರ ಕಾರಣಗಳಲ್ಲಿ ತೊಡಗಿಸಿಕೊಂಡಿರುವ ರಾಜಕೀಯ ಕಾರ್ಯಕರ್ತರೂ ಹೌದು. ಅವರು ಇಂಗ್ಲಿಷ್ ಪೆನ್ ನೀಡತಕ್ಕಂಥ 2024ರ ಪೆನ್ ಪಿಂಟರ್ ಪ್ರಶಸ್ತಿಗೆ ಭಾಜನರಾಗಿದ್ದರು. ಆಲ್ರೆಡಿ ಇದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, 2024ರ ಪೆನ್ ಪಿಂಟರ್ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಜಪಾನ್ನ TDK ಕಂಪನಿಯು ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರವನ್ನು ತೆರೆಯುತ್ತದೆ? ನೋಡಿ, ಇಂಡಿಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲ್ಯಾಂಟ್ ಅಂತ ಕರೀತವೆ. ಎಲ್ಲಿ ಅಂತ ಕೇಳಿದರೆ ಹರಿಯಾಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ನೋಡಿ, ಭಾರತದ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರ ಹರಿಯಾಣದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋಣ. ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಸಚಿವಾಲಯ ಇದನ್ನು ಮಾಹಿತಿ ತಿಳಿಸಿದೆ. PIB ನ್ಯೂಸ್ ಪೇಪರ್ ಕೊಟ್ಟಿದ್ದರು. ನೋಡಿ, PIB ನ್ಯೂಸ್ ಪೇಪರ್ ಏನಿದೆ, ಇದು ಕೇಂದ್ರ ಸರ್ಕಾರ ತನ್ನ ದಿನದ ಅಪ್ಡೇಟನ್ನು ಅವತ್ತಿಂದ ಅವತ್ತೇ ಕೊಡ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ, ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರ್ ಇವರು ಯಾರು, ಅಶ್ವಿನಿ ವೈಷ್ಣವ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಏನನ್ನು ಇನಾಗ್ರೇಟ್ ಮಾಡಿದ್ದಾರೆ ಅಂತ ಅಂದರೆ, ನೋಡಿ, ಸ್ಟೇಟ್ ಆಫ್ ದ ಆರ್ಟ್ ಅಡ್ವಾನ್ಸ್ಡ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲ್ಯಾಂಟ್ ಇನ್ ಹರಿಯಾಣ. ಹರಿಯಾಣದ ಸೋಹ್ನಾ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಇದನ್ನು ಲಾಂಚ್ ಮಾಡಿದ್ದಾರೆ. ಈ ಪ್ಲ್ಯಾಂಟನ್ನು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಓಕೆ, ಇದು ಇಂಡಿಯಾಸ್ ಲಾರ್ಜೆಸ್ಟ್ ಆಗಿದೆ. ಯಾವ ಕಂಪನಿ ಇದನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಕೇಳ್ತಾರೆ. ಹರಿಯಾಣದ ಸೋಹ್ನಾದಲ್ಲಿ ಲಾಂಚ್ ಮಾಡ್ತಾ ಇದೆ. ಯಾವುದು? ಜಪಾನ್ ದೇಶದ TDK ಕಾರ್ಪೊರೇಷನ್. ಇದು ನೆನ್ಪಿಟ್ಕೋಬೇಕು, TDK ಕಾರ್ಪೊರೇಷನ್. ಇದು ಯಾವ ದೇಶದ ಕಂಪನಿ ಅಥವಾ ಯಾವ ದೇಶದ ಸಹಕಾರದೊಂದಿಗೆ ಭಾರತವು ಹರಿಯಾಣದ ಸೋಹನಾದಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲಾಂಟನ್ನು ಸ್ಥಾಪನೆ ಮಾಡಿತು ಅಂತ ಕೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ, ಜಪಾನ್ ದೇಶದ ಕಂಪನಿ. ಓಕೆ, ಜಪಾನ್ ದೇಶದ ಕಂಪನಿಯೊಂದಿಗೆ ಇದನ್ನು ಲಾಂಚ್ ಮಾಡಿದೆ. ಇದು 3,000 ಕೋಟಿ ರೂಪಾಯಿ ಆರಂಭಿಕ ಹೂಡಿಕೆಯನ್ನು ಒಳಗೊಂಡಿದೆ. ಹಾಗಾದರೆ ಈ ಪ್ಲಾಂಟ್ ಬಗ್ಗೆ ಪ್ರಮುಖ ಸಂಗತಿಗಳನ್ನು ನಾವು ತಿಳ್ಕೊಳ್ಳೋಣ.
ಈ ಸೌಲಭ್ಯದ ಉದ್ಘಾಟನೆಯೊಂದಿಗೆ ಮೊಬೈಲ್ ಫೋನ್ಗಳು, ಧರಿಸಬಹುದಾದ ಸಾಧನಗಳು, ಕೈ ಗಡಿಯಾರಗಳು, ಏರ್ಬಡ್ಗಳು, ಏರ್ಪಾಡ್ಗಳು ಮತ್ತು ಲ್ಯಾಪ್ಟಾಪ್ಗಳಂತಹ ಶ್ರಾವ್ಯ ಸಾಧನಗಳಲ್ಲಿ ಬಳಸಲಾಗುವ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ದೇಶೀಯವಾಗಿ ತಯಾರಿಸಲಾಗುವುದು. ಓಕೆ, ಇಷ್ಟು 2ನೇ ಕ್ವಶನ್ನ ಮಾಹಿತಿ. ಈಗ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿದ ಮಾದರಿ ನೋಂದಣಿ ವ್ಯವಸ್ಥೆ SRS. ನೋಡಿ, ಗಮನಿಸಬಹುದು, SRS ವರದಿ ಬಿಡುಗಡೆಯಾಗಿದೆ. ಓಕೆ, ಕೇಂದ್ರ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ಅದನ್ನು. ಸೊ ಮಾದರಿ ನೋಂದಣಿ ವ್ಯವಸ್ಥೆ ಅಂಕಿಅಂಶಗಳ ವರದಿಯ ಪ್ರಕಾರ ಭಾರತವು ಶಿಶು ಮರಣ ಪ್ರಮಾಣ ಇತ್ತೀಚೆಗೆ ಎಷ್ಟು? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 25. ಓಕೆ, ಸೊ ಬಿಡುಗಡೆಯಾಗಿದೆ. ಸೊ ಗಮನಿಸಬಹುದು, ಮೋರ್ಟಾಲಿಟಿ ರೇಟ್ 25 ಇದೆ. 1000ಗೆ ನೋಡಿ, 1000 ಲೈವ್ ಬರ್ತ್ಸ್ಗೆ 25 ಇರತಕ್ಕಂಥದ್ದು ಮೋರ್ಟಾಲಿಟಿ ರೇಟು. ಸೊ ಇನ್ಫ್ರಾಂಟ್ ಆಗಿದೆ ಅದು. ಸೊ ಗಮನಿಸಬಹುದು, ಇದು ಮಾಹಿತಿಯನ್ನು ಬಿಡುಗಡೆ ಮಾಡಿ. ಇಲ್ಲಿ ಕೇರಳ, ತಮಿಳುನಾಡು ಅಚೀವ್ ಮಾಡಿದ್ದಾವೆ SDG ಗೋಲ್ಸ್ಗಳಲ್ಲಿ. ಸೊ ಈ ಪಾಯಿಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ SRS ಏನಿದೆ, ಇದು ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಈ ವರದಿಯನ್ನು. ಸಂಪೂರ್ಣವಾಗಿ ಈ ವರದಿಯನ್ನು ನೋಟ್ ಮಾಡ್ಕೊಳ್ಳಿ ನೀವು. ಡೀಟೇಲ್ಸ್ ಫುಲ್ಲಾಗಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ PAB ನ್ಯೂಸ್ ಪೇಪರು, ಎಲ್ಲ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಮಾದರಿ ನೋಂದಣಿ ವ್ಯವಸ್ಥೆ ಅಂದರೆ ಇದನ್ನು SRS ಅಂತ ಕರೀತಾರೆ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಇದರ ಅಂಕಿಅಂಶಗಳ ವರದಿ ಬಿಡುಗಡೆಯಾಗಿದೆ. ಇದು ಭಾರತದಲ್ಲಿ ಹಲವಾರು ಜನಸಂಖ್ಯಾ ಬದಲಾವಣೆಗಳನ್ನು ಸೂಚಿಸಿದೆ. ಈ ವರದಿ 2023ರಲ್ಲಿ 2023ದ್ದು 2025ರಲ್ಲಿ ಬಿಡುಗಡೆಯಾಗಿದೆ. ಕೊರೋನಾ ಸಂದರ್ಭದಲ್ಲಿ ಇವನ್ನ ಬಿಡುಗಡೆ ಮಾಡಿರಲಿಲ್ಲ. ಜೊತೆಗೆ ಇದನ್ನೆಲ್ಲ ಅಧ್ಯಯನ ಮಾಡಬೇಕಲ್ಲ, ಹಾಗಾಗಿ 2 ವರ್ಷದ ಅಂದರೆ 3 ವರ್ಷದ ಹಿಂದಿನದನ್ನು ಆಯಾ ವರ್ಷ ಬಿಡುಗಡೆ ಮಾಡ್ತಾ ಇರ್ತಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು SRS ವರದಿ 2023, ಇದನ್ನು ನೆನ್ಪಿಟ್ಕೊಳ್ರಿ. ಓಕೆ, ಇದರಲ್ಲಿ ರಾಷ್ಟ್ರೀಯ ಒಟ್ಟು ಫಲವತ್ತತೆ ದರ ಅಂದರೆ TFR, ನ್ಯಾಷನಲ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ. ಇದು 1.9 ಇದೆ. ಸೊ ನೋಡಿ, 1.9% ಇರತಕ್ಕಂಥದ್ದು TFR, ನ್ಯಾಷನಲ್ ಟೋಟಲ್ ಫರ್ಟಿಲಿಟಿ ರೇಟ್ 1.9 ಇದೆ. ಜೊತೆಗೆ ಶಿಶು ಮರಣ ದರ ಅಂದರೆ IMR ಅಂತ ಕರಿತೀವಿ, ಇನ್ಫಾಂಟ್ ಮೋರ್ಟಾಲಿಟಿ ರೇಟ್ 25 ಇದೆ. ನೋಡಿ, ನಾನು ಕ್ವಶನ್ ಇದರದ್ದೇ ಕೇಳಿದ್ದು. ಓಕೆ, ಇನ್ಫಾಂಟ್ ಮೋರ್ಟಾಲಿಟಿ ರೇಟ್ ಅಥವಾ ಶಿಶು ಮರಣ ದರ 25 ಇದೆ. ಜೊತೆಗೆ ಜನನದ ಸಮಯದಲ್ಲಿ ಲಿಂಗ ಅನುಪಾತ SRB ಅಂತ ಕರೀತಾರೆ, ಸೆಕ್ಸ್ ರೇಷಿಯೋ ಅಟ್ ಬರ್ತ್. ನೋಡಿ, ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಎಷ್ಟಿದೆ? 917 ಇದೆ. ನೋಡಿ, 917, 1000ಕ್ಕೆ 917 ಇದೆ. ಸೊ ಇದು ಕೂಡ ಅತ್ಯಂತ ಕಡಿಮೆಯಾಗಿದೆ. ಇನ್ನು ಕಚ್ಚಾ ಜನನ ದರ ಅಂತ ಕರೀತಾರೆ, ಅಂದರೆ CBR ಅಂದರೆ ಕ್ರೂಡ್ ಬರ್ತ್ ರೇಟ್, ಇದು 18.4% ಇದೆ. ಇನ್ನು ಕಚ್ಚಾ ಮರಣ ದರ CDR ಅಂತ ಕರೀತಾರೆ, ಕ್ರೂಡ್ ಡೆತ್ ರೇಟ್ 6.4ರಷ್ಟಿದೆ. ಓಕೆ, ಸೊ ಇದು ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಇಷ್ಟು ಮಾಹಿತಿ ಸಂಪೂರ್ಣವಾಗಿದೆ ಅಲ್ಲಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಫಲವತ್ತತೆ ಮತ್ತು ಮರಣ ದರಗಳ ವಾರ್ಷಿಕ ಅಂದಾಜುಗಳನ್ನು ಒದಗಿಸಲು ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯಿಂದ ನಡೆಸಲ್ಪಡುವಂತಹ ವಿಶ್ವದ ಅತಿದೊಡ್ಡ ಜನಸಂಖ್ಯಾ ಸಮೀಕ್ಷೆಯೇ SRS ಆಗಿದೆ. ನೋಡಿ, SRS ಎಂಬುದು ವಿಶ್ವದ ಅತಿದೊಡ್ಡ ಜನಸಂಖ್ಯಾ ಸಮೀಕ್ಷೆಯಾಗಿದೆ. ಇದು ಭಾರತದ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಜನಗಣತಿ ಆಯುಕ್ತರ ಕಚೇರಿ ಇದನ್ನು ನಡೆಸುತ್ತದೆ. ನೋಡಿ, ಯಾರು ನಡೆಸುತ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಇದು. ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಜನಗಣತಿ ಆಯುಕ್ತ ಕಚೇರಿ ಇದನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಇದು ನೆನಪಿರಲಿ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ವರದಿಯ ಪ್ರಮುಖ ಲಕ್ಷಣಗಳು ಆಲ್ರೆಡಿ ನಾನು ಹೇಳಿದೆ. IMR ಇನ್ಫಾಂಟ್ 2023ರಲ್ಲಿ 25 ಇದೆ, 22ರಲ್ಲಿ 26 ಇತ್ತು, 18ರಲ್ಲಿ 32. ಸೊ ಇಷ್ಟಿತ್ತು. ಇಲ್ಲಿ ಯಾವ್ಯಾವ ರಾಜ್ಯಗಳು ನೋಡಿ, IMRನಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು. ನೋಡಿ, ಕೇರಳ ಅತಿ ಕಡಿಮೆ, ಕೇರಳ ಇಲ್ಲಿ ಸಾಧನೆ ಮಾಡಿದೆ. ಓಕೆ, 40 ಶಿಶುಗಳಲ್ಲಿ 1 ವರ್ಷ ಅಂದರೆ 1 ವರ್ಷ ತುಂಬುವ ಮೊದಲೇ ಸಾಯುತ್ತಿವೆ ಇಲ್ಲಿ. ಆ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು IMR ಏನಿದೆ 44ರಿಂದ 28ಕ್ಕೆ ಇಳಿಕೆ ಕಂಡಿದೆ. ದೇಶದ ನಗರ ಪ್ರದೇಶಗಳಲ್ಲಿ ಈ ಸಂಖ್ಯೆ 18 ನೋಡಿ 18ಕ್ಕೆ ಇಳಿಕೆಯಾಗಿದೆ 27ರಿಂದ. ಅಂದರೆ IMR ಸ್ವಲ್ಪ
ಸಾಧನೆ ಮಾಡಿರ್ತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು. ಓಕೆ, IMRನಲ್ಲಿ ಸ್ವಲ್ಪ ಸಾಧನೆ ಕಂಡುಬಂದಿದೆ. ಇನ್ನು TFR, ಓಕೆ, TFRನಲ್ಲಿ 1.9 ಇದೆ. ಸೊ ಇಲ್ಲಿ ಗಮನಿಸಬಹುದು, ಬದಲಿಗೆ ಮಟ್ಟಕ್ಕಿಂತ 2.1 ಕಡಿಮೆಯಾಗಿದೆ. ಅಲ್ಲೇ ಬಿಹಾರದಲ್ಲಿ ಅತಿ ಹೆಚ್ಚು 2.8, ದೆಹಲಿಯಲ್ಲಿ ಅತಿ ಕಡಿಮೆ. ನೋಡಿ, ಅತಿ ಹೆಚ್ಚು ಯಾವುದು ಬಿಹಾರ, ಅತಿ ಕಡಿಮೆ ಯಾವುದು ದೆಹಲಿ. ಅಂದರೆ 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ, ಸೊ ಅಂಡರ್ 5 MR ಏನಿದೆ, ಇದು ಮಹಿಳೆಯರಲ್ಲಿ ಅಂಡರ್ 5 MR ಇಳಿಕೆಯಿಂದಾಗಿ 2022ರಲ್ಲಿ 30ರಿಂದ 2023ರಲ್ಲಿ 29ಕ್ಕೆ ಇಳಿಕೆ ಕಂಡಿದೆ. TFRಗೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸ್ ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ CBR. ನೋಡಿ, CBR ರಾಷ್ಟ್ರೀಯ ಮಟ್ಟದಲ್ಲಿ 18.4 ಇದೆ ಅಂತ ಹೇಳುತ್ತೆ. ಅತಿ ಹೆಚ್ಚು ಯಾವುದು ಬಿಹಾರ, ಅತಿ ಕಡಿಮೆ ತಮಿಳುನಾಡು CBRನಲ್ಲಿ. ಓಕೆ, ಅತಿ ಹೆಚ್ಚು ಬಿಹಾರ, ಅತಿ ಕಡಿಮೆ ತಮಿಳುನಾಡು. ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳು 10.1ರಷ್ಟು ಕಡಿಮೆ ಹೊಂದಿದ್ದವು. ಓಕೆ, ಇದು ನೆನಪಿರಲಿ. ಇನ್ನು CDR ನೋಡಿ, ರಾಷ್ಟ್ರೀಯ ಮಟ್ಟದಲ್ಲಿ 6.4ರಷ್ಟಿದೆ. ಅತಿ ಹೆಚ್ಚು ಛತ್ತೀಸ್ಗಢ, ಅತಿ ಕಡಿಮೆ ಚಂಡೀಗಢ. ಓಕೆ, ನಂತರ ದೆಹಲಿ ಇದೆ. ಓಕೆನಾ. SBR ನೋಡಿ, SBR 914 ಇದೆ ಅಂತ ಹೇಳುತ್ತೆ. ಓಕೆ, ಸೊ 917 ಇಲ್ಲಿತ್ತು, ಏರಿಕೆ ಕಂಡಿದೆ ಸ್ವಲ್ಪ. ಓಕೆ, ಇನ್ನು ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು, ಉತ್ತರಾಖಂಡದಲ್ಲಿ ಅತಿ ಕಡಿಮೆ. ಅಲ್ಲದೆ ಇದು ಗ್ರಾಮೀಣ ಪ್ರದೇಶದಲ್ಲಿ 914 ಮತ್ತು ನಗರ ಪ್ರದೇಶಗಳಲ್ಲಿ 925 ಆಗಿತ್ತು ಎಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ. ಛತ್ತೀಸ್ಗಢ ಮತ್ತು ಕೇರಳದಲ್ಲಿ ಅತ್ಯಧಿಕ SRB ಕ್ರಮವಾಗಿ 974, 971 ದಾಖಲಾಗಿದೆ. ಉತ್ತರಾಖಂಡದಲ್ಲಿ ಕನಿಷ್ಠ 868 ದಾಖಲಾಗಿದೆ. ಬಿಹಾರದ SRB ದೇಶದಲ್ಲೇ ಅತ್ಯಂತ ಕಡಿಮೆ ಎಂದು ದತ್ತಾಂಶಗಳು ತೋರಿಸಿವೆ. ಆದರೂ 2023ರಲ್ಲಿ ಇದು 897ಕ್ಕೆ ಸ್ವಲ್ಪ ಸುಧಾರಣೆಯನ್ನು ಕಂಡಿದೆ. 2020ರಿಂದ ರಾಜ್ಯದ SRB ಕಡಿಮೆಯಾಗುತ್ತಿದೆ. ಆ ಸಮಯದಲ್ಲಿ 964 ಆಗಿತ್ತು. ಆದರೆ 2022ರಲ್ಲಿ ಅದು 891ಕ್ಕೆ ಇಳಿದಿದೆ. 2023ರಲ್ಲಿ 900ಕ್ಕಿಂತ ಕಡಿಮೆ SRB ದಾಖಲಿಸಿದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ, ಮಹಾರಾಷ್ಟ್ರ, ಹರಿಯಾಣ ಸೇರಿವೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಜನನ ಮರಣ ದರ ನೋಡಿ, ಜನನ ಮರಣ ದರ ಕೊಟ್ಟಿದ್ದೀನಿ. 1971ರಲ್ಲಿ 129ರಿಂದ 80% ನಾಟಕೀಯ ಕುಸಿತ ದಾಖಲಾಗಿದೆ. ಇದು ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶಗಳು ದೇಶದಲ್ಲಿ ಅತಿ ಹೆಚ್ಚು ಜನನ ಮರಣ ಪ್ರಮಾಣವನ್ನು 37ರೊಂದಿಗೆ ದಾಖಲಿಸಿವೆ. ಇನ್ನು ಮಣಿಪುರದಲ್ಲಿ ಅತಿ ಕಡಿಮೆ 3ರೊಂದಿಗೆ ದಾಖಲಾಗಿದೆ. ಓಕೆ, ಇನ್ನು ದೇಶದಲ್ಲಿ ವೃದ್ಧರ ಪ್ರಮಾಣವು 1 ವರ್ಷದಲ್ಲಿ 0.7ರಷ್ಟು ಹೆಚ್ಚಾಗಿ 9.7ಕ್ಕೆ ತಲುಪಿದೆ. ಗಮನಿಸಬಹುದು, ವೃದ್ಧರ ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ವೃದ್ಧರು ಅಂತ ಕರೀತಾರೆ. ಇದು 0.7ರಷ್ಟು ಹೆಚ್ಚಾಗಿ 9.7ಕ್ಕೆ ತಲುಪಿದೆ. ಅಂದರೆ ಕೇರಳದಲ್ಲಿ ಅತಿ ಹೆಚ್ಚು ವೃದ್ಧರು ಇದ್ದಾರೆ. ಸೊ ನಂತರ ಅಸ್ಸಾಂ, ದೆಹಲಿ, ಜಾರ್ಖಂಡ್ ರಾಜ್ಯಗಳು ವರದಿಯಾಗಿವೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ. SRS ವರದಿ ತುಂಬಾ ಇಂಪಾರ್ಟೆಂಟು. ಸೊ ಇದು ಯಾವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ, ಇವೆಲ್ಲವೂ ಡೀಟೇಲ್ಸ್ ನಿಮಗೆ ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನ್ ನೋಡಿ, ಗಮನಿಸಿ. ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘ ಅಂದರೆ EFTA ಅಂತ ಕರೀತಾರೆ. EFTA ಅಂದರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್. ಇದರ ಬಣದೊಂದಿಗಿನ ಭಾರತದ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದರೆ ಟೇಪಾ ಅಂತ ಕರೀತಾರೆ. ಅಂದರೆ ಇಂಡಿಯಾಸ್ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಏನಿದೆ ಅಕ್ಟೋಬರ್ 1, 2025ರಿಂದ ಜಾರಿಗೆ ಬರಲಿದೆ. ಹಾಗಾದರೆ ಈ ಕೆಳಗಿನ ಯಾವ ದೇಶಗಳು EFTA ಬಣದ ಸದಸ್ಯರಾಗಿದ್ದಾರೆ? ನೋಡಿ, EFTA ಬಣದ ಸದಸ್ಯರು ಯಾರ್ಯಾರು ಅಂತ ಕೇಳಿದ್ದೇನೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಸರಿಯಾಗಿರತಕ್ಕಂಥ ಉತ್ತರ ಐಸ್ಲ್ಯಾಂಡ್, ಲಿಚೆನ್ಸ್ಟೈನ್, ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲವೂ EFTAನ ಸದಸ್ಯ ರಾಷ್ಟ್ರಗಳು. ಸೊ ದ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಇಂಡಿಯಾ EFTA ಟ್ರೇಡ್ ಫ್ಯಾಕ್ಟ್ ಟು ಕಮ್ ಇನ್ ಟು ಫೋರ್ಸ್ ಫ್ರಮ್ ಅಕ್ಟೋಬರ್ 1. ಸೊ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಒಂದು ಮಾಹಿತಿ ಬಿಡುಗಡೆಯಾಗಿದೆ.
ಅಕ್ಟೋಬರ್ 1ರಿಂದ ಇದು ಜಾರಿಯಾಗಲಿದೆ. ಇದರ ಮೂಲಕ 100 ಬಿಲಿಯನ್ ಹೂಡಿಕೆಯಾಗ್ತಾ ಇದೆ. 1 ಮಿಲಿಯನ್ನಷ್ಟು ಉದ್ಯೋಗಗಳು ಭಾರತದಲ್ಲಿ ಇದರಿಂದ ಸೃಷ್ಟಿಯಾಗಲಿವೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡಿ. ಮಾರ್ಚ್ 10, 2024ರಂದು ಸಹಿ ಹಾಕಲಾದಂತಹ ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘ ಬಣದೊಂದಿಗೆ ಭಾರತದ FTA ಅಕ್ಟೋಬರ್ 1ರಂದು ಜಾರಿಗೆ ಬರಲಿದೆ. ಭಾರತದ FTA ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ. ಹಾಗಾದರೆ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟೇಪಾ ಎಂದು ಕರೆಯಲ್ಪಡುವ ಈ ಒಪ್ಪಂದವು ಭಾರತದ ವ್ಯಾಪಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪರಿಸರ, ಕಾರ್ಮಿಕ ಮತ್ತು ಮಾನವ ಹಕ್ಕುಗಳ ಮೇಲೆ ಕಾನೂನುಬದ್ಧವಾಗಿ ಬಂಧಿಸುವ ಸುಸ್ಥಿರತೆಯ ನಿಬಂಧನೆಗಳನ್ನು ಒಳಗೊಂಡಿರುತ್ತದೆ. ಇದರ ಉದ್ದೇಶವೇನು? ಉದ್ದೇಶ ತಿಳ್ಕೋಬೇಕು. ಮೊದಲು ಏನು ಉದ್ದೇಶವನ್ನು ಹೊಂದಿದೆ ಇದು ಅಂತ. ಟೇಪಾದ ಉದ್ದೇಶವೇನು? ಈಗ ಉದ್ದೇಶ ನಿಮಗೆ ಗೊತ್ತಾಗಿದೆ. ಯಾವುದರ ಮೇಲೆ ಅಥವಾ ಯಾವ ವಿಷಯದ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಅಂತ ನಿಮಗೀಗ ಗೊತ್ತಾಗಿದೆ. ಇನ್ನು ಹೆಚ್ಚಿನ ಮುಖ್ಯಾಂಶಗಳು FTA ಸದಸ್ಯರು ಅಂತ ನಾನು ಆಲ್ರೆಡಿ ಮೇಲೆ ತಿಳಿಸ್ಕೊಟ್ಟೆ ಅದರ ಸದಸ್ಯರು. ಈ ಸದಸ್ಯ ದೇಶಗಳು ಅಥವಾ FTA ಏನಿದೆ ಮುಂದಿನ 15 ವರ್ಷಗಳಲ್ಲಿ 100 ಶತಕೋಟಿ $100 ಬಿಲಿಯನ್. $100 ಬಿಲಿಯನ್ ಹೂಡಿಕೆ ಮಾಡುವ ಪ್ರತಿಜ್ಞೆ ಮಾಡಿದೆ. ಇದೇನಾದರೂ ಹೂಡಿಕೆಯಾದರೆ ಭಾರತದಲ್ಲಿ ಇದರಿಂದ 1 ಮಿಲಿಯನ್ ಉದ್ಯೋಗಗಳು ಸೃಷ್ಟಿಯಾಗಲಿವೆ. 1 ಮಿಲಿಯನ್ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಮಾರುಕಟ್ಟೆ ಪ್ರವೇಶ ಮಾರುಕಟ್ಟೆ ಪ್ರವೇಶ ಭಾರತವು ಸ್ವಿಸ್ ಕೈಗಡಿಯಾರಗಳು, ಚಾಕೊಲೇಟ್ಗಳು, ವಜ್ರಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡುತ್ತದೆ ಅಥವಾ ತೆಗೆದುಹಾಕುತ್ತದೆ ಮತ್ತು ಸ್ವಿಸ್ ರಫ್ತಿನ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗಾದರೆ ಈ FTA ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದರೆ 7 ಸ್ಥಾಪಕ ಸದಸ್ಯರಿಂದ 1960ರಲ್ಲಿ ಸ್ಟಾಕ್ಹೋಮ್ ಸಮಾವೇಶದ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಉದ್ದೇಶವೇನು? ಸದಸ್ಯರಲ್ಲಿ ಮುಕ್ತ ವ್ಯಾಪಾರ ಮತ್ತು ಆರ್ಥಿಕ ಏಕೀಕರಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇಷ್ಟು ಮಾಹಿತಿ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಚೆರ್ರಿ ಬ್ಲಾಸಮ್ ಉತ್ಸವ ನಿಮಗೆಲ್ಲ ಗೊತ್ತಿದೆ. ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ ಎಲ್ಲ ಕಡೆಗೂ ಈ ಮಾಹಿತಿಯನ್ನು ನೀವು ನೋಡಿರ್ತಾರೆ, ತಿಳ್ಕೊಂಡಿರ್ತಾರೆ ಇದರ ಬಗ್ಗೆ. ಚೆರ್ರಿ ಬ್ಲಾಸಮ್ ಉತ್ಸವ ಭಾರತದಲ್ಲಿ ಅತಿ ಫೇಮಸ್ ಆಗಿರತಕ್ಕಂಥ ಉತ್ಸವಗಳಲ್ಲಿ ಒಂದು. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದು. ಚೆರ್ರಿ ಬ್ಲಾಸಮ್ ಉತ್ಸವ ಮತ್ತು ಜನಸಾಮಾನ್ಯ ಸಂಗೀತ ಪ್ರದರ್ಶನಗಳಂತಹ ಕಾರ್ಯಕ್ರಮಗಳ ಮೂಲಕ ಸಾಂಸ್ಕೃತಿಕ ಚೈತನ್ಯ, ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಜೀವನೋಪಾಯವನ್ನು ಉತ್ತೇಜಿಸಲು ಕೆಳಗಿನ ಯಾವ ಈಶಾನ್ಯ ರಾಜ್ಯವು 2025ರ ಶರತ್ಕಾಲ ಕ್ಯಾಲೆಂಡರನ್ನು ಪ್ರಾರಂಭಿಸಿದೆ? ಶರತ್ಕಾಲ ಕ್ಯಾಲೆಂಡರ್ ಪ್ರಾರಂಭವಾಗಿದೆ. ಇದರ ಮೂಲಕ ಚೆರ್ರಿ ಬ್ಲಾಸಮ್ ಉತ್ಸವ ಮತ್ತು ಈ ಉತ್ಸವವನ್ನು ಅದರ ಸಾಂಸ್ಕೃತಿಕ ಚೈತನ್ಯವನ್ನು ಪ್ರವಾಸೋದ್ಯಮದ ಜೊತೆಗೆ ಜಾಗತಿಕವಾಗಿ ಪ್ರದರ್ಶನ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವೇ ಮೇಘಾಲಯ. ಮೇಘಾಲಯದಲ್ಲಿ ಇದನ್ನು ಆಚರಿಸಲಾಗುತ್ತದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಮೇಘಾಲಯ ಲಾಂಚಸ್ ಆಟೋಮ್ ಕ್ಯಾಲೆಂಡರ್ 2025. ಫೆಸ್ಟಿವಲ್ಸ್ ಇದರ ಮೂಲಕ ಆರಂಭವಾಗಿದೆ. ಯಾವ್ಯಾವ ಫೆಸ್ಟಿವಲ್ಸ್ಗಳಿದ್ದಾವೆ ಆಲ್ರೆಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟೆ, ಅನಾವರಣಗೊಳಿಸಲಾಗಿದೆ. ಚೆರ್ರಿ ಬ್ಲಾಸಮ್ ಜನಸಾಮಾನ್ಯ ಸಂಗೀತ ಪ್ರದರ್ಶನಗಳು, ಅಂತಾರಾಷ್ಟ್ರೀಯ ಕಯಾಕಿಂಗ್, ಮೋಟಾರ್ ಸ್ಪೋರ್ಟ್ಸ್ ಮತ್ತು ಸಾಹಿತ್ಯಿಕ ಸಂವಾದಗಳು ಇದರಲ್ಲಿ ಕೆಲವು ಸೇರಿರ್ತಕ್ಕಂಥ ಮುಖ್ಯಾಂಶಗಳು. ಮೇಘಾಲಯದ ಬಗ್ಗೆ ನೋಡೋದಾದರೆ ಪ್ರಸ್ತುತ ರಾಜ್ಯಪಾಲರು ಚಂದ್ರಶೇಖರ ವಿಜಯಶಂಕರ್, ಮುಖ್ಯಮಂತ್ರಿ ಖನಾಡ್ ಸಂಗ್ಮಾ, ರಾಜಧಾನಿ ಶಿಲ್ಲಾಂಗ್. ಇನ್ನು ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ರವರು ಕೆಳಗಿನ ಯಾವ ಟರ್ಮಿನಲ್ನ ಹಂತ 1ಅನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು? ಈ ಉದ್ಘಾಟನೆಯಾದಂತಹ ಟರ್ಮಿನಲ್ ಭಾರತದ ಅತಿದೊಡ್ಡ ಕಂಟೈನರ್ ಟರ್ಮಿನಲ್ ಆಗಿದೆ. ಭಾರತದ ಅತಿದೊಡ್ಡ ಕಂಟೈನರ್ ಟರ್ಮಿನಲ್ ಯಾವುದು ಅಂತ ಕೇಳಿದರೆ JN ಪೋರ್ಟ್ PSA ಮುಂಬೈ ಟರ್ಮಿನಲ್. ಇದನ್ನು BMCT ಅಂತ ಕರೀತಾರೆ. BMCT ಈಗ ಇಂಡಿಯಾಸ್ ಲಾರ್ಜೆಸ್ಟ್ ಕಂಟೈನರ್ ಟರ್ಮಿನಲ್ ಆಗಿದೆ. ಕಂಟೈನರ್ ಟರ್ಮಿನಲ್ ಅಂದರೆ ಅತ್ಯಂತ ದೊಡ್ಡ ದೊಡ್ಡ ಹಡಗುಗಳು ಮತ್ತು ಅತಿ ಹೆಚ್ಚು
ಸರಕು ಸಾಗಣೆ ಮಾಡ್ತಕ್ಕಂಥ ಪ್ಲೇಸನ್ನು ಹೊಂದಿರತಕ್ಕಂಥ ಒಂದು ಸ್ಥಳ. ಇದನ್ನು ಭಾರತದ ಪ್ರಧಾನಿಯವರು ಸಿಂಗಾಪುರದ ಪ್ರಧಾನಿಯೊಂದಿಗೆ ಲಾಂಚ್ ಮಾಡಿದರು ಅಂದರೆ ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅದು ಎಷ್ಟು ದೊಡ್ಡ ಕಂಟೈನರ್ ಅಂತ. ಓಕೆ, ಸೊ ಗಮನಿಸಿ, ಇಂಡಿಯಾಸ್ ಲಾರ್ಜೆಸ್ಟ್ ಕಂಟೈನರ್ ಟರ್ಮಿನಲ್ ಇನಾಗ್ರೇಟೆಡ್ JNPA. ನೋಡಿ, ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಪ್ರಾಧಿಕಾರ ಏನಿದೆ, JNPA ಅಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಪ್ರಾಧಿಕಾರ, ಇದನ್ನು ಲಾಂಚ್ ಮಾಡಿದೆ. ಯಾವುದು? ಇಂಡಿಯಾಸ್ ಲಾರ್ಜೆಸ್ಟ್ ಕಂಟೈನರ್ ಟರ್ಮಿನಲ್ನ ಲಾಂಚ್ ಮಾಡಿದೆ. ಓಕೆ, ಸೊ ನ್ಯೂಸ್ ಪೇಪರೆಲ್ಲ ಮಾಹಿತಿ ಕೊಡಿದ್ರಿ, ಗಮನಿಸಬಹುದು. ಓಕೆ, ಅತಿ ದೊಡ್ಡ ಒಂದು ಟರ್ಮಿನಲ್ ಇದು. ಸೊ ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ JNPA ಇದನ್ನು ಲಾಂಚ್ ಮಾಡಿದೆ. ಓಕೆ, ಇದನ್ನು ಭಾರತದ ಪ್ರಧಾನಿಯವರು ಸಿಂಗಾಪುರದ ಪ್ರಧಾನಿಯೊಂದಿಗೆ ಸೇರಿ ಇದನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಇದು ಮುಖ್ಯವಾಗಿ JNPA ಏನಿದೆ 4.8 ಮಿಲಿಯನ್ TUಗಳ ಸಾಮರ್ಥ್ಯವನ್ನು ನೀಡುತ್ತದೆ. ಇದರೊಂದಿಗೆ JNPA ಭಾರತದ ಅತಿದೊಡ್ಡ ಕಂಟೈನರ್ ಟರ್ಮಿನಲ್ ಆಗಿ ಹೊರಹೊಮ್ಮಿದೆ. ಈ ಟರ್ಮಿನಲ್ ಅತ್ಯಾಧುನಿಕ ಕ್ರೇನ್ಗಳು ಮತ್ತು ಮೀಸಲಾದ ಸರಕು ಸಾಗಣೆ ಕಾರಿಡಾರಿಗೆ ನೇರ ರೈಲು ಸಂಪರ್ಕವನ್ನು ಒದಗಿಸಲಿದೆ. ಈ JNPA ಬಗ್ಗೆ ನೋಡಿ, ನವಿ ಮುಂಬೈನಲ್ಲಿರುವ ಇದು ಭಾರತದ ಪ್ರಮುಖ ಕಂಟೈನರ್ ಆಗಿದೆ. ನೋಡಿ, ನವಿ ಮುಂಬೈನಲ್ಲಿ ಕಂಡುಬರುತ್ತದೆ. ಮುಂಬೈನಲ್ಲಿ ವಾಧ್ವಾನ್ ಬಂದರಿದೆ ಮಹಾರಾಷ್ಟ್ರದಲ್ಲಿ. ಇದು ವಿಶ್ವದ 10 ದೊಡ್ಡ ಬಂದರುಗಳಲ್ಲಿ ಒಂದನ್ನು ಹೊಂದಲಿದೆ ಎಂದು ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ತಿಳಿಸಿದ್ದಾರೆ. ನೋಡಿ, ನವಿ ಮುಂಬೈ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿ ಇರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, 2025ನೇ ವರ್ಷವು ಸ್ವಾಭಿಮಾನ್ ಚಳವಳಿಯು 100 ವರ್ಷಗಳನ್ನು ಪೂರೈಸಿದೆ. ನೋಡಿ, 2025ನೇ ವರ್ಷದ ಮೂಲಕ ಸ್ವಾಭಿಮಾನ ಚಳವಳಿ ಅಥವಾ ಸೆಲ್ಫ್ ಮೂವ್ಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಇದು ಮುಖ್ಯವಾಗಿ 100 ವರ್ಷಗಳನ್ನು ಪೂರೈಸಿದೆ. 1925ರಲ್ಲಿ ತಮಿಳುನಾಡಿನಲ್ಲಿ ಈ ಅಮೂಲಾಗ್ರ ಸಾಮಾಜಿಕ ಸುಧಾರಣಾ ಚಳವಳಿಯನ್ನು ಸ್ಥಾಪಿಸಿದವರು ಯಾರು ಹಾಗಾದರೆ? ನೋಡಿ, ಈ ಚಳವಳಿಯನ್ನು ಯಾರು ಸ್ಥಾಪನೆ ಮಾಡಿದರು ಅಂದರೆ ಪೆರಿಯರ್ ಅಥವಾ EV ರಾಮಸ್ವಾಮಿ ನಾಯ್ಕರ್ ಅಂತ ಕರಿತೀವಿ. ಸೊ EV ರಾಮಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ. ದ ಹಿಂದೂ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು 100 ಇಯರ್ಸ್ ಆಫ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಇನ್ ತಮಿಳುನಾಡು. ಓಕೆ, 100 ವರ್ಷಗಳನ್ನು ಇದು ಪ್ರಾರಂಭಿಸಿದೆ. ಇದನ್ನು ಕುಡಿಹರಸು ಎಂಬ ರಿಪಬ್ಲಿಕ್ ಎಂಬ ಒಂದು ಪತ್ರಿಕೆ ಬರುತ್ತೆ. ಕುಡಿಹರಸು ಅಂದರೆ ತಮಿಳಲ್ಲಿ ರಿಪಬ್ಲಿಕ್ ಎಂಬ ಇಂಗ್ಲೀಷ್ ಅರ್ಥವನ್ನು ನೀಡುತ್ತೆ. ಓಕೆ, ಸೊ ಇದನ್ನು ಪೆರಿಯರ್ ಅವರು ಆರಂಭ ಮಾಡುತ್ತಾರೆ. ಕುಡಿಹರಸು ಎಂಬ ಪತ್ರಿಕೆ ಇದನ್ನು ಹೆಚ್ಚು ಪ್ರಚಾರಪಡಿಸುತ್ತೆ. ಓಕೆ, 2025ನೇ ವರ್ಷವು 1925ರಲ್ಲಿ ತಮಿಳುನಾಡಿನಲ್ಲಿ ಪೆರಿಯರ್ ಎಂದೇ ಜನಪ್ರಿಯರಾದ EV ರಾಮಸ್ವಾಮಿ ಪ್ರಾರಂಭಿಸಿದಂತಹ ಸ್ವಾಭಿಮಾನ್ ಚಳವಳಿಯ ಶತಮಾನೋತ್ಸವವನ್ನು ಸೂಚಿಸುತ್ತದೆ. ಈ ಆಂದೋಲನವು ಜಾತಿ ದಬ್ಬಾಳಿಕೆ, ಪಿತೃಪ್ರಭುತ್ವವನ್ನು ಪ್ರಶ್ನಿಸಿ ವೈಚಾರಿಕತೆ, ಸಮಾನತೆ ಮತ್ತು ವ್ಯಕ್ತಿಗಳ ಘನತೆಯನ್ನು ಒತ್ತಿ ಹೇಳುತ್ತದೆ. ಮುಖ್ಯವಾಗಿ ಇದು ಕುಡಿ ಅರಸು ಗಣರಾಜ್ಯ ಅಂತ ಕರೀತಾರೆ. ಈ ಪತ್ರಿಕೆ ಪ್ರಚಾರಪಡಿಸುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಚಳವಳಿ ಏನಿದೆ, ಜಾತಿ ಶ್ರೇಣೀಕರಣವನ್ನು ನಿರ್ಮೂಲನೆ ಮಾಡುವುದು, ಸ್ವಾಭಿಮಾನ, ಲಿಂಗ ನ್ಯಾಯ ಒದಗಿಸಿಕೊಡುವುದು, ವೈಚಾರಿಕ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಆರಂಭದಲ್ಲಿ ಜಸ್ಟಿಸ್ ಪಾರ್ಟಿಯಿಂದ ಬೆಂಬಲಿತವಾಗಿತ್ತು. ನಂತರ ದ್ರಾವಿಡರ್ ಕಳಗಂ ಎಂಬ ಪಕ್ಷ ಇದನ್ನು ವಿಕಾಸಗೊಳಿಸುತ್ತದೆ, ನೆನಪಿರಲಿ. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ, ಮಕ್ಕಳ ಸಾಹಿತ್ಯಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಸೆಪ್ಟೆಂಬರ್ 7, 2025ರಂದು ಬೆಂಗಳೂರಿನಲ್ಲಿ ಪ್ರೊಫೆಸರ್ ವಿ.ಕು. ಗೋಕಾಕ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೋಡಿ, 2025ನೇ ಸಾಲಿನ ವಿ.ಕು. ಗೋಕಾಕ್ ಪ್ರಶಸ್ತಿಯನ್ನು ಆನಂದ್ ವಿ ಪಟೇಲ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇವರು ಪ್ರಸಿದ್ಧ ಮಕ್ಕಳ ಸಾಹಿತಿ ಆಗಿದ್ದಾರೆ. ಓಕೆ, ಪ್ರೊಫೆಸರ್ ವಿ.ಕೆ. ಅಥವಾ ವಿ.ಕು. ಗೋಕಾಕ್ ಅವಾರ್ಡ್ ಟು ಬಿ ಪ್ರೆಸೆಂಟೆಡ್ ಟು ಆನಂದ್ ವಿ ಪಟೇಲ್ ಇನ್ ಬೆಂಗಳೂರು. ನೋಡಿ, ಆನಂದ್ ವಿ ಪಟೇಲ್ ಅವರಿಗೆ ನೀಡಿ ಗೌರವಿಸಲಾಗಿದೆ ಒಂದು ಪ್ರಶಸ್ತಿಯನ್ನು. ಓಕೆ, ಸೊ ವಿ.ಕು. ಗೋಕಾಕ್ ಅಥವಾ ವಿನಯ್ ಕೃಷ್ಣ ಗೋಕಾಕ್ ಭಾರತದ ಸಿಂಧೂ ರಶ್ಮಿ ಎಂಬ ಅತ್ಯಂತ ಪ್ರಮುಖ ಕೃತಿಯನ್ನು ಇವರು ರೈಟ್ ಮಾಡಿರತಕ್ಕಂಥದ್ದು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅದಕ್ಕಾಗಿ ಬರತಕ್ಕಂಥದ್ದು ಕೂಡ ನೆನಪಿರಬೇಕು. ಖ್ಯಾತ ಮಕ್ಕಳ ಸಾಹಿತ್ಯ ಲೇಖಕರಾಗಿರತಕ್ಕಂಥ ನೋಡಿ, ಮಕ್ಕಳ ಸಾಹಿತ್ಯ ಲೇಖಕರಿವರು ಆನಂದ್ ವಿ ಪಟೇಲ್ ಅವರಿಗೆ ಸೊ ಬೆಂಗಳೂರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬಾಲ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗಳನ್ನು
ಮತ್ತು ಭಾಷಾ ಮತ್ತು ಸಾಹಿತ್ಯ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಅವರ ಪಾತ್ರವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.